ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ಧೀರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ಬಂಡೆ ಅಂತಿಮ ಸಂಸ್ಕಾರ ಅವರ ಹುಟ್ಟೂರು ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲೂಕಿನ ಖಜೂರಿ ಗ್ರಾಮದಲ್ಲಿ ನಡೆದಿದೆ. ಸಾವಿರಾರು ಜನರ ಸಮ್ಮುಖದಲ್ಲಿ ಅವರ ಪಾರ್ಥಿವ ಶರೀರವನ್ನು ವೀರಶೈವ ಧರ್ಮದ ವಿಧಿ ವಿಧಾನಗಳ ಮೂಲಕ ಹೂಳಲಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳದಿಂದ ನಮ್ಮ ವರದಿಗಾರರು ವರದಿಯನ್ನು ಕೊಡ್ತಾರೆ. ನಂತರ ಇವತ್ತು ಆದಂಥ ಒಟ್ಟಾರೆ ಬೆಳವಣಿಗೆಗಳು, ಮಲ್ಲಿಕಾರ್ಜುನ ಬಂಡೆ ಅವರ ಅಂತಿಮ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಅದರ ವರದಿ ಇದೆ. ಘಟನೆ ನಡೆದಂಥ ಸ್ಥಳದಲ್ಲಿನ ವಾತಾವರಣ ಹೇಗಿತ್ತು, ಇನ್ನು ಅಂತಿಮ ಸಂಸ್ಕಾರ ನಡೆದ ಜಾಗದಲ್ಲಿ ಅಧಿಕಾರಿಗಳು ಮತ್ತು ಮಂತ್ರಿಗಳ ಕಾರುಗಳ ಮೇಲೆ ಜನ ಕಲ್ಲು ತೂರಾಟ ನಡೆಸಿದ್ರು. ಇದೆಲ್ಲದರ ಮಧ್ಯೆ ಒಂದು ಸಂತೋಷದ ವಿಷಯ ಅಂದರೆ ನಿನ್ನೆ ನಾವು ಬಹಳ ಖಾರವಾಗಿ ಸರ್ಕಾರವನ್ನು ಪ್ರಶ್ನಿಸಿದ್ವಿ. ಹೋರಾಟ ಮಾಡ್ತಾ ಸತ್ತಂತಹ ಒಬ್ಬ ಪೊಲೀಸ್ ಅಧಿಕಾರಿಗೆ 15 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀರಿ, ಆದರೆ ನಿಮ್ಮ ಶಾಸಕರುಗಳು ಮೋಜಿನ ವಿದೇಶ ಪ್ರವಾಸಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ, ಪ್ರಾಣಕ್ಕೆ ಬೆಲೆ ಇಲ್ವಾ ಅನ್ನುವಂಥ ಪ್ರಶ್ನೆ. ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ. 15 ಲಕ್ಷ ಅಲ್ಲ ಪರಿಹಾರ, 50 ಲಕ್ಷ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ಕೊಡ್ತೀವಿ. ಇನ್ನು ದೆಹಲಿಯ ಆಮ್ ಆದ್ಮಿ ಸರ್ಕಾರ ಎವ್ರಿಥಿಂಗ್ ಈಸ್ ನಾಟ್ ಫೈನ್ ಅನ್ನುವ ಅರ್ಥದ ಮಾಹಿತಿಗಳು ಅಲ್ಲಿಂದ ಬರ್ತಾ ಇರುವಂಥದ್ದು. ಇವತ್ತು ಅಲ್ಲಿನ ಶಾಸಕರೊಬ್ಬರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಆಮ್ ಆದ್ಮಿ ಪಕ್ಷ ಜನರಿಗೆ ಅವರ ಬೆನ್ನಿಗೆ ಚೂರಿ ಹಾಕಿದೆ ಅಂಥೇಳಿ ಪಾಯಿಂಟ್ ಬೈ ಪಾಯಿಂಟ್ ಅಲಿಗೇಷನ್ಗಳನ್ನು ಮಾಡಿದ್ದಾರೆ. ಒಂದರ ನಂತರ ಒಂದರಂತೆ ಆರೋಪಗಳನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಚುನಾವಣೆಗಳಲ್ಲಿ ಮಾತು ಕೊಟ್ಟು ಅಧಿಕಾರಕ್ಕೆ ಬಂದ ನಂತರ ತನ್ನ ಮಾತಿನ ವಿರುದ್ಧ ತಾನೇ ಆ ಸರ್ಕಾರ ನಡೆದುಕೊಂಡಿತು ಅನ್ನುವಂಥ ವಿಷಯದಲ್ಲಿ ಅದರ ಬಗ್ಗೆ ಒಂದು ಡಿಟೇಲ್ ಆದಂಥ ವರದಿ ಇದೆ. ಇನ್ನು ಹಾಟ್ ನ್ಯೂಸ್, ನಿಜಕ್ಕೂ ಹಾಟ್ ನ್ಯೂಸ್ ಅಲ್ಲ ಅಂಥದ್ದೊಂದು ವರದಿಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವ ಮಾಹಿತಿ ಇಂಟರ್ನೆಟ್ನಲ್ಲಿ ಲಭ್ಯ ಆದಂಥದ್ದು. ಒಂದು ಸಮೀಕ್ಷೆ ನಡೆದಿದೆ. ನಮ್ಮ ಮನೆಗಳಲ್ಲಿ ಹಳೆ ಫ್ರಿಜ್ಜು, ಹಳೆ ಟಿ ವಿ, ಹಳೆ ಕಂಪ್ಯೂಟ್ರು, ಈ ರೀತಿಯಾಗಿ ಮೂಲೆ ಹಿಡಿದಂಥ ವಸ್ತುಗಳು ಕೆಲವೊಂದಷ್ಟು ಇರುತ್ತೆ. ಇಡೀ ಭಾರತದ ನಗರ ಪ್ರದೇಶಗಳಲ್ಲಿ ಹಾಗೆ ಇರುವಂಥ ವಸ್ತುಗಳ ಒಟ್ಟು ಮೌಲ್ಯ ಎಷ್ಟಿರಬಹುದು ಅಂತ ಒಂದು ಸಮೀಕ್ಷೆ ನಡೀತು. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, 22,000 ಕೋಟಿ ರೂಪಾಯಿಗಳ ವಸ್ತುಗಳು ಮನೆಯಲ್ಲಿವೆ ಅನ್ನುವಂಥ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಕೂಡ ಇದೆ. ಇನ್ನು ಮಂಡ್ಯ ಅಪಘಾತದ ಒಂದು ಫಾಲೋ ಅಪ್ ರಿಪೋರ್ಟನ್ನು ತೆಗೆದುಕೊಂಡು ಬಂದಿದ್ದೀವಿ. ಅವುಗಳನ್ನು ಹೇಳೋದಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ್ ಬಂಡೆ ಅಂತಿಮ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಸುದ್ದಿಗಳು. ಶೂಟರ್ ಮುನ್ನಾನ ಜೊತೆ ಹೋರಾಡ್ತಾ ಆತನನ್ನು ಬಂಧಿಸೋದಕ್ಕೆ ಹೋಗಿ ಆತನ ಗುಂಡು ತಿಂದು ಮೃತಪಟ್ಟಂಥ ಮಲ್ಲಿಕಾರ್ಜುನ ಬಂಡೆ ಅವರ ಪಾರ್ಥಿವ ಶರೀರವನ್ನು ನಿನ್ನೆ ರಾತ್ರಿ ಗುಲ್ಬರ್ಗಾಕ್ಕೆ ತರಲಾಯಿತು. ಇಂದು ಅದು ಖಜೂರಿಗೆ ಬಂತು. ಸಾವಿರಾರು ಜನ ಪಾರ್ಥಿವ ಶರೀರವನ್ನು ರಿಸೀವ್ ಮಾಡಿಕೊಳ್ಳೋದಕ್ಕೆ ಕಾಯ್ತಾ ಇದ್ರು. ದೃಶ್ಯಗಳಲ್ಲಿ ಕೂಡ ತಾವು ನೋಡ್ತಿರಬಹುದು. ಆಳಂದ ತಾಲೂಕು ಮಾತ್ರ ಅಲ್ಲ, ಗುಲ್ಬರ್ಗಾ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಜನ ಬಂದಿದ್ದರು ಅಂತಿಮ ದರ್ಶನ ಪಡೆಯೋದಕ್ಕೆ, ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸೋದಕ್ಕೆ. ಹಿರಿಯ ಅಧಿಕಾರಿಗಳು ಬಂದಿದ್ದರು, ಸ್ಥಳೀಯ ರಾಜಕಾರಣಿಗಳು ಬಂದಿದ್ದರು, ಸ್ವತಃ ಗೃಹ ಮಂತ್ರಿಗಳು ಕೂಡ ಹಾಜರಿದ್ದರು. ಸಕಲ ಸರ್ಕಾರಿ ಗೌರವಗಳ ಜೊತೆಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಪೊಲೀಸರು 3 ಕುಶಾಲ ತೋಪುಗಳನ್ನು ಹಾರಿಸಿ ತಮ್ಮನ್ನಗಲಿದ ಧೀರ ಪೊಲೀಸ್ ಅಧಿಕಾರಿಗೆ ಗೌರವವನ್ನು ಸಮರ್ಪಿಸಿದರು. ಶರಣಯ್ಯ ಹಿರೇಮಠ್ ನಮ್ಮ ಗುಲ್ಬರ್ಗಾ ವರದಿಗಾರರು ಇದುವರೆಗೂ ಖಜೂರಿ ಗ್ರಾಮದಲ್ಲೇ ಇದ್ದಾರೆ. ಅಂತ್ಯ ಸಂಸ್ಕಾರ ಮುಗಿದ ನಂತರ ಗ್ರಾಮದ ವಾತಾವರಣ ಹೇಗಿದೆ ಅನ್ನುವಂಥ ವಿಷಯದಲ್ಲಿ ಅವರ ಜೊತೆಗೆ ಮಾತನಾಡ್ತಾ ಇದ್ದೀನಿ. ಶರಣಯ್ಯ, ಹೇಗಿದೆ ಅಲ್ಲಿನ ವಾತಾವರಣ? ಆ ಗ್ರಾಮ ತನ್ನ ಹೆಮ್ಮೆಯ ಪುತ್ರನನ್ನು ಕಳೆದುಕೊಂಡಿದೆ. ಶೋಕದ ವಾತಾವರಣ ಹೇಗಿದೆ? ಆ ದುಃಖದಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗಿದೆಯಾ ಗ್ರಾಮಸ್ಥರಿಗೆ?
ಹೌದು ಅಜಿತ್, ಏನು ಗಂಡೆದೆಯ ಪೊಲೀಸ್ ಅಧಿಕಾರಿ, ದಿಟ್ಟ ಪೊಲೀಸ್ ಅಧಿಕಾರಿ ಅನ್ನುವಂತಹ ಹೆಸರು ಪಡೆದಂತಹ ಮಲ್ಲಿಕಾರ್ಜುನ್ ಬಂಡೆ ಅವರು ಈಗ ಕೇವಲ ನೆನಪು ಮಾತ್ರ. ಕೆಲವು ನಿಮಿಷಗಳ ಹಿಂದಷ್ಟೇ ನಾನು ನಿಂತಿರುವಂತಹ ಈ ಸ್ಥಳದ ಹಿಂದ್ಗಡೆ ಮಲ್ಲಿಕಾರ್ಜುನ್ ಬಂಡೆ ಅವರು ಮಣ್ಣಾಗಿ ಹೋದರು. ಅಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಒಬ್ಬ ಗುಲ್ಬರ್ಗಾ ಜಿಲ್ಲೆಯಾದ್ಯಂತ ಮಾತ್ರವಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ದಿಟ್ಟ ಪೊಲೀಸ್ ಅಧಿಕಾರಿ ಅಂತ ಹೆಸರು ಪಡೆದಂತಹ ಮಲ್ಲಿಕಾರ್ಜುನ್ ಬಂಡೆ ಅವರು ಇನ್ನು ಕೇವಲ ನೆನಪಿನಲ್ಲಿ ಮಾತ್ರ ಉಳಿಲಿಕ್ಕೆ ಸಾಧ್ಯ. ಇಂತಹ ಒಂದು ದಿಟ್ಟ ಪೊಲೀಸ್ ಅಧಿಕಾರಿಯನ್ನ ರಾಜ್ಯಕ್ಕೆ ಕೊಡುಗೆಯಾಗಿ ನೀಡಿದಂತಹ ಖಜೂರಿ ಗ್ರಾಮದ ಜನ ನಿಜಕ್ಕೂ ಕಣ್ಣೀರಿಡ್ತಾರೆ. ಆ ಗ್ರಾಮದ ಬಂಡೆಯವರ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಗ್ರಾಮವೇ ಶೋಕ ಸಾಗರದಲ್ಲಿ ಮುಳುಗಿದೆ ಅಜಿತ್. ಬಂಡೆಯವರಂತಹ ಒಬ್ಬ ದಿಟ್ಟ ಅಧಿಕಾರಿಯನ್ನ, ಒಬ್ಬ ಶೂರ ವ್ಯಕ್ತಿಯನ್ನ ನಾವು ಕಳೆದುಕೊಂಡಿವಲ್ಲ ಅನ್ನುವಂತಹ ನೋವು ಆ ಗ್ರಾಮಸ್ಥರನ್ನ ಕಾಡ್ತಾ ಇದೆ. ಗ್ರಾಮದಲ್ಲಿ ಶೋಕ ಸಾಗರವೇ ನಿರ್ಮಾಣವಾಗಿದೆ ಅಜಿತ್. ಶರಣಯ್ಯ, ಸಹಜವಾಗಿ ಪೊಲೀಸರು ಸಹೋದ್ಯೋಗಿಗಳನ್ನು ಕಳೆದುಕೊಂಡಿದ್ದಾರೆ. ಗುಲ್ಬರ್ಗಾ ನಗರ ತಮ್ಮನ್ನು ರಕ್ಷಿಸ್ತಾ ಇದ್ದಂಥ ಒಬ್ಬ ಅಧಿಕಾರಿಯನ್ನು ಕಳೆದುಕೊಂಡಿದ್ದಾರೆ. ಆದರೆ ಖಜೂರಿ ಗ್ರಾಮಸ್ಥರು ತಮ್ಮ ಮಧ್ಯೆಯೇ ಆಡಿ ಬೆಳೆದು ದೊಡ್ಡವನಾದಂಥ ಒಬ್ಬ ಗಂಡದೆಯ ಯುವಕನನ್ನು ಕಳೆದುಕೊಂಡಿದ್ದಾರೆ. ಗ್ರಾಮಸ್ಥರ ದುಃಖ ಕೂಡ ಅತಿಯಾಗಿತ್ತು ಅಂತ ಅನಿಸುತ್ತೆ ನನಗೆ. ಗ್ರಾಮಸ್ಥರು ಗೋಳಾಡಿ ಅಳ್ತಾ ಇದ್ದದ್ದನ್ನು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ನಾವು. ಖಂಡಿತವಾಗಿಯೂ ಅಜಿತ್, ಪೊಲೀಸ್ ಇಲಾಖೆ ಒಬ್ಬ ಅಧಿಕಾರಿಯನ್ನ ಕಳ್ಕೊಂಡಿರ್ಬೋದು, ಸಮಾಜ ಒಬ್ಬ ದಿಟ್ಟ ವ್ಯಕ್ತಿಯನ್ನ ಕಳ್ಕೊಂಡಿರ್ಬೋದು. ಆದರೆ ಖಜೂರಿ ಗ್ರಾಮದ ಜನ, ಖಜೂರಿ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಮನೆಯ ಮಗನನ್ನ ಕಳ್ಕೊಂಡಿರುವಂತಹ ಭಾವನೆಯಲ್ಲಿದ್ದಾರೆ. ಹಾಗಾಗಿಯೇ ಕೂಡ ಈ ಕ್ಷಣದವರೆಗೂ ಆ ಗ್ರಾಮದ ಜನ ಕಣ್ಣೀರು ಸುರಿಸ್ತಾ ಇದ್ದಾರೆ. ಆ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ, ಪಾರ್ಥಿವ ಶರೀರ ಗ್ರಾಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಡೀ ಗ್ರಾಮವೇ ಒಂದು ರೋದನ ಮುಗಿಲು ಮುಟ್ಟಿತ್ತು. ಸಾಕಷ್ಟು ಜನ ಬಿದ್ದು ಹತ್ತು ಬಂಡೆಯವರ ಪಾರ್ಥಿವ ಶರೀರವನ್ನ ಗ್ರಾಮದಲ್ಲಿ ಬರಮಾಡಿಕೊಂಡಂತಹ ದೃಶ್ಯ ಮನ ಕಲಕುವಂತು ಅಜಿತ್. ಇದು ಅಷ್ಟೇ ಅಲ್ಲ, ಬಂಡೆಯವರ ಜೊತೆಗೆ ಈ ಗ್ರಾಮಸ್ಥರು ಅದೆಷ್ಟರ ಮಟ್ಟಿಗೆ ಅಟ್ಯಾಚ್ಮೆಂಟ್ ಹೊಂದಿದ್ರು ಅಂದ್ರೆ, ಇದು ಬರೀ ಅವರ ಕಣ್ಣೀರಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಅವರ ಭಾವೋದ್ವೇಗದ ಕಟ್ಟೆ ಒಡೆದು ಗೃಹ ಸಚಿವರ ಮತ್ತು ಕೆಲವು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವುದರ ಮಟ್ಟಿಗೆ ಅದು ಒಂದು ಸ್ಫೋಟಗೊಂಡಿತ್ತು ಅಂತ ಹೇಳ್ಬಹುದು. ಈ ಸ್ಫೋಟಗೊಳ್ಳೋದಕ್ಕೆ ಮತ್ತೇನೂ ಕಾರಣ ಅಲ್ಲ, ಬಂಡೆಯವರ ಮೇಲೆ ಇರುವಂತಹ ಅವರ ಪ್ರೀತಿ, ಅಭಿಮಾನ, ಗೌರವ. ಬಂಡೆ ಅಂತಹ ಒಬ್ಬ ದಿಟ್ಟ ಅಧಿಕಾರಿಯನ್ನ ಒಂದು ರೀತಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಬಲಿ ಕೊಟ್ರ ಅನ್ನುವಂತಹ ನೋವು, ನಮ್ಮ ಗ್ರಾಮದ ಒಬ್ಬ ಮನೆಯ ಮಗನನ್ನ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರು ಬಲಿ ಕೊಟ್ರ ಅನ್ನುವಂತಹ ನೋವು ಈ ಗ್ರಾಮಸ್ಥರನ್ನ ಈ ಕ್ಷಣದವರೆಗೂ ಕಾಡ್ತಾ ಇದೆ. ಆ ನೋವಿನ ಹಿನ್ನೆಲೆಯಲ್ಲಿ ಇವತ್ತು ಅಂತ್ಯ ಸಂಸ್ಕಾರಕ್ಕೆ ಬಂದಂತಹ ಗೃಹ ಸಚಿವ ಜಾರ್ಜ್ ಅವರ ವಾಹನದ ಮೇಲೆ ಕಲ್ಲು ತೂರಾಟ ನಡೆಯಿತು. ಹಿರಿಯ ಅಧಿಕಾರಿಗಳು SP ಆಗಿರ್ಬೋದು, DC ಆಗಿರ್ಬೋದು, ಅವರು ಬಂದಾಗ ಅವರ ವಾಹನದ ಮೇಲೂ ಕೂಡ ಕಲ್ಲು ತೂರಾಟ ನಡೆಯಿತು. DC ಅವರ ವಾಹನವೇ ಜಖಂಗೊಂಡು ಲಘು ಲಾಠಿ ಪ್ರಹಾರ ಕೂಡ ನಡೆಸಬೇಕಾಗಿತ್ತು. ಗಮನಿಸಬೇಕಾದಂತಹ ಒಂದು ಅಂಶ ಅಜಿತ್, ಇಲ್ಲಿ ಸೇರಿದಂತ ಸುಮಾರು 8 ರಿಂದ 10 ಸಾವಿರ ಜನ ಇಲ್ಲಿ ಸೇರಲ್ಪಟ್ಟಿದ್ರು. ಇಡೀ ಪೊಲೀಸ್ ವ್ಯವಸ್ಥೆ ಅಲ್ಲಿ ಏನು ಲಾಠಿ ಚಾರ್ಜ್ ಆಯ್ತು, ಕಲ್ಲು ತೂರಾಟ ಆಯ್ತು, ಅದನ್ನ ನಿಯಂತ್ರಣಕ್ಕೆ ತರಬೇಕಾದಾಗ ಬಹಳ ಕಷ್ಟ ಅನುಭವಿಸಬೇಕಾಗಿತ್ತು. ಆದ್ರೆ ಯಾವಾಗ ಈ ಗೃಹ ಸಚಿವರಾಗಿರ್ಬೋದು, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಾಗಿರ್ಬೋದು, DC ಅವರಾಗಿರ್ಬೋದು ಸ್ಥಳದಿಂದ ಹೋದ್ರು, ಇಡೀ ಗ್ರಾಮದ ಜನ ಮತ್ತು ಹೊರದಿಂದ ಬಂದಂತವರು ಎಲ್ಲರೂ ಶಾಂತವಾಗಿ ಮನೆಯ ಮಗನನ್ನ ಅಂತ್ಯಕ್ರಿಯೆಯಲ್ಲಿ ಸಂಪೂರ್ಣ ಶಾಂತತೆಯಿಂದ ಮೆರೆದ್ರು. ಆ ದಿಕ್ಕಿನಲ್ಲಿ ಖಜೂರಿ ಗ್ರಾಮದ ಜನ ಒಂದ್ ರೀತಿ ಮೆಚ್ಚುಗೆಯ, ಖಜೂರಿ ಗ್ರಾಮದ ಜನರ ಬಗ್ಗೆ ಒಂದ್ ರೀತಿ ಮೆಚ್ಚುಗೆನೆ ಹೇಳ್ಬೇಕು ಅಜಿತ್. ಶರಣಯ್ಯ, ಮಲ್ಲಿಕಾರ್ಜುನ ಬಂಡೆ ಅವರ ಕುಟುಂಬಸ್ಥರು ಮನೆಯಲ್ಲೇ ಇದ್ದಾರಾ? ಅವರ ತಂದೆ ಹೇಗಿದ್ದಾರೆ? ಹೆಂಡತಿ ಮಕ್ಕಳು ಹೇಗಿದ್ದಾರೆ? ಖಂಡಿತವಾಗಿಯೂ ಅಜಿತ್, ಅವರ ಪರಿಸ್ಥಿತಿ ನೋಡ್ರೆ ಎಂತವರ ಕಟುಕನ ಕಣ್ಣಲ್ಲೂ ಕೂಡ ಕಣ್ಣೀರು ಬರುವಂತಹ ಪರಿಸ್ಥಿತಿ ಅವರದಾಗಿದೆ. ಮಲ್ಲಿಕಾರ್ಜುನ ಬಂಡೆಯವರ ತಂದೆ, ನಾವು 8 ದಿನಗಳ ಹಿಂದೆ ಏನು ಈ ಕಾರ್ಯಾಚರಣೆಯಲ್ಲಿ ಬಂಡೆಯವರ ಗಾಯಗೊಂಡಿದ್ರು, ಆವಾಗಲಿಂದಲೂ ಕೂಡ ಅವರನ್ನ ಸಾಕಷ್ಟು ಬಾರಿ ನಾವು ನಮ್ಮ ಸಂದರ್ಶನ ಮಾಡಿದ್ವಿ. ಅವರು ಹೇಳ್ತಿರುವಂತದ್ದು ಒಂದೇ, ಮಲ್ಲಿಕಾರ್ಜುನ ಬಂಡೆ PSI ಆದ ನಂತರ ಅವನನ್ನ ಮನೆಯ ಮಗನಾಗಿ ಉಳಿರಲಿಲ್ಲ, ಸಮಾಜಕ್ಕೆ ಅವನನ್ನ ಅರ್ಪಣೆ ಮಾಡಿದ್ದೆ. ಅವರು ಬದುಕಿ ಬರಬೇಕು, ಅವರು ಮತ್ತೆ ನನ್ನ ಮನೆಯ ಮಗನಾಗಿ ಉಳಿಬೇಕಾಗಿಲ್ಲ, ಅವರನ್ನು ಸಮಾಜವೇ, ಸರ್ಕಾರವೇ ಅವನ್ನ ಬದುಕಿಸ್ಕೊಳ್ಳಿ, ಸಮಾಜಕ್ಕೆ ಸೇವೆಗೆ ಅವನ್ನ ದುಡಿಸ್ಕೊಳ್ಳಿ ಅನ್ನುವಂತಹ ಉದಾರ ಭಾವನೆ ಅವರ ವ್ಯಕ್ತಪಡಿಸಿದ್ರು. ಅಂತಹ ಒಂದು 70ರ ವಯಸ್ಸಿನ ಕರಬಸಪ್ಪನವರ ಈ ಉದಾರ ಭಾವನೆಗೂ ಕೂಡ, ಅವರ ಕಣ್ಣೀರಿಗೂ ಕೂಡ ಬೆಲೆ ಸಿಗ್ಲಿಲ್ಲ. ದೇವರವರ ಕಣ್ಣೀರಿಗೂ ಕರಗಲಿಲ್ಲ. ಮಲ್ಲಿಕಾರ್ಜುನ ಬಂಡೆ ಅವರು ಕೊನೆಗೂ ಸಾವಿಗೀಡಾದ್ರು. ಖಂಡಿತವಾಗಿಯೂ ಅವರ ಕುಟುಂಬದ ಪರಿಸ್ಥಿತಿ ಎಂತವರ ಹೃದಯವು ಕರಗಿಸುವಂತ ರೀತಿಯಲ್ಲಿದೆ. ಗಂಡನನ್ನು ಕಳೆದುಕೊಂಡಂತಹ ಹೆಂಡತಿಯಾಗಿರ್ಬೋದು, 2 ಮುದ್ದಾದ ಮಕ್ಕಳಾಗಿರ್ಬೋದು, 70ರ ವಯಸ್ಸಿನ ಆಗಿರ್ಬೋದು, ಅವರ 2 ತಮ್ಮಂದಿರಾಗಿರ್ಬೋದು, ಬಹಳ ಒಂದು ನೋವಿನಲ್ಲಿದ್ದಾರೆ. ಅವರಿಗೆ ಏನು ಸರ್ಕಾರ ಏನೇ ಕೊಟ್ಟರು, ಸಮಾಜ ಏನೇ ಕೊಟ್ಟರು, ಈ ಒಂದು ಬಂಡೆ ಅವರಂತಹ ಅವರ ಕುಟುಂಬದ ಸದಸ್ಯರನ್ನ ಭರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ನೋವಿಗೊಳಗಾಗಿದ್ದಾರೆ ಅಜಿತ್.
ಧನ್ಯವಾದ ಶರಣಯ್ಯ ನಿಮ್ಮ ಎಲ್ಲ ಮಾಹಿತಿಗಾಗಿ. ಗುಲ್ಬರ್ಗಾ ರಿಪೋರ್ಟರ್ ಶರಣಯ್ಯ ಹೇಳಿದ ಹಾಗೆ ಸರ್ಕಾರ ಏನೇ ಕೊಡಬಹುದು, ಸಮಾಜ ಏನೇ ಕೊಡಬಹುದು, ಆದರೆ ಯಾರೂ ಕೂಡ ಅವರಿಗೆ ಮತ್ತೆ ಮಲ್ಲಿಕಾರ್ಜುನ ಬಂಡೆ ಅವರನ್ನು ಆ ಕುಟುಂಬಕ್ಕೆ ವಾಪಸ್ ಕೊಡೋದಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ನನಗೆ ಈ ಸಂದರ್ಭದಲ್ಲಿ ಸಂದೀಪ್ ಉನ್ನಿಕೃಷ್ಣನ್ ಹುತಾತ್ಮರಾದಾಗ ಅವರ ಮನೆ ಎದುರಿಗೆ ನಾವೆಲ್ಲ ನಿಂತ್ಕೊಂಡಾಗ ನಡೆದಂಥ ಒಂದು ಘಟನೆ ನೆನಪಾಗುತ್ತೆ. ಸಂದೀಪ್ ಉನ್ನಿಕೃಷ್ಣನ್ ತಂದೆ ಹೊರಗಡೆ ಬಂದರು, ಮಾಧ್ಯಮದವರ ಎದುರಿಗೆ ನಿಂತ್ಕೊಂಡ್ರು. ನಾವೆಲ್ಲ ಒಂದು ಪ್ರಶ್ನೆನ ಕೇಳಿದ್ವಿ, ನಿಮ್ಮ ಮಗ ಹುತಾತ್ಮನಾಗಿದ್ದಾನೆ, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಅಂದಾಗ ಆತ ಹುತಾತ್ಮನಾದ್ನೋ ಏನೋ ಗೊತ್ತಿಲ್ಲ, ಇದು ನನ್ನ ವೈಯಕ್ತಿಕ ಲಾಸ್, ನಾನು ನನ್ನ ಒಬ್ಬನೇ ಮಗನನ್ನು ಕಳೆದುಕೊಂಡಿದ್ದೀನಿ ಅನ್ನುವಂಥ ಮಾತನ್ನು. ನಿಜಕ್ಕೂ ಯಾರು ಏನೇ ಕೊಟ್ಟರೂ ಕೂಡ ಆ ಕುಟುಂಬಕ್ಕೆ ಆ ವ್ಯಕ್ತಿಯನ್ನು ಮತ್ತೆ ವಾಪಸ್ ಕೊಡೋದು ಸಾಧ್ಯನೇ ಇಲ್ಲ. ಹಾಟ್ ನ್ಯೂಸ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಮಲ್ಲಿಕಾರ್ಜುನ್ ಬಂಡೆ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಅನೇಕ ಗಣ್ಯರು ಅನೇಕ ರೀತಿಯ ಮಾತುಗಳನ್ನು ಹೇಳಿದ್ದಾರೆ, ಅವುಗಳನ್ನು ತೋರಿಸ್ತೀವಿ.